ಆಂಕರ್ ಜಾಹ್ನವಿ ಅವರ ವಿಚಾರ ಇದೀಗ ಬಹಿರಂಗ ಆಗಿದೆ. ಈಗ ಅವರ ಫ್ಯಾಮಿಲಿಯ ಕಿತ್ತಾಟ ಹಾದಿರಂಪ ಬೀದಿರಂಪ ಆಗಿದೆ. ಜಾಹ್ನವಿ ಮಾತಿಗೆ ಜಾಹ್ನವಿ ಗಂಡನ ಎರಡನೇ ಹೆಂಡತಿ ಸಿಡಿದೆದ್ದಿದ್ದಾರೆ. ಯಾವತ್ತೂ ಟಿವಿ ಮುಂದೆ ಬಾರದ ಜಾಹ್ನವಿಯ ಮಾಜಿ ಗಂಡ ಟಿವಿ ಮುಂದೆ ಬಂದು ಕೂತಿದ್ದಾರೆ. ತನ್ನ ಆಪ್ತ ಸ್ನೇಹಿತೆಯನ್ನೇ ಬುಟ್ಟಿಗೆ ಹಾಕೊಂಡು ಮದುವೆ ಆದ್ರು ಅಂತ ಹೇಳಿದ್ದೇ ಹೇಳಿದ್ದು. ಜಾಹ್ನವಿ ಅವರ ಆಪ್ತ ಸ್ನೇಹಿತೆ ಸೌತಿ ಮತ್ತು ಜಾಹ್ನವಿ ಅವರ ಗಂಡ ಇಬ್ರೂ ಕೂಡ ಟಿವಿ ಮುಂದೆ ಬಂದು ಜಾಹ್ನವಿ ಮೇಲೆ ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ಸೊ ಜಾಹ್ನವಿ ಅವರ ಸೌತಿ, ಜಾಹ್ನವಿ ಅವರ ಆಪ್ತ ಸ್ನೇಹಿತೆ, ಜಾಹ್ನವಿ ಅವರ ಗಂಡನ ಎರಡನೇ ಹೆಂಡತಿ ಜಾಹ್ನವಿ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಆಡಿಯೋ ಮುಖಾಂತರವಾಗಿ ಕೇಳಿಸ್ಕೊಳ್ಳಿ. ಅವರ ಮಾತನ್ನ ಕೇಳಿಸ್ಕೊಂಡ ಮೇಲೆ ಯಾರ್ದು ಸರಿ ಯಾರ್ದು ತಪ್ಪು ಅನ್ನೋದನ್ನ ಡಿಸೈಡ್ ಮಾಡ್ಬೋದು. ಅದಕ್ಕಿಂತ ಮುಂಚೆ ಜಾಹ್ನವಿ ಏನ್ ಹೇಳಿದ್ರು, ಅದಾದ್ಮೇಲೆ ಎರಡನೇ ಹೆಂಡತಿ ಏನ್ ಹೇಳಿದ್ರು ನೀವೇ ಕೇಳಿಸ್ಕೊಳ್ಳಿ. ಆಯ್ತು, ಅದಾದ್ಮೇಲೆ ದೂರನೇ ಇದ್ವಿ. ನೋಡೋಣ ಏನಾದ್ರು ಬದಲಾಗ್ಬೋದೇನೋ ಅಂತ ಅಫಿಷಿಯಲ್ ಡಿವೋರ್ಸ್ ಆಗಿರ್ಲಿಲ್ಲ. ಎರಡೂವರೆ ವರ್ಷ ಆದ್ರೂ ಅಫಿಷಿಯಲ್ ಡಿವೋರ್ಸ್ ಆಗಿ. ಬಟ್ ಒನ್ ಶಾಕಿಂಗ್ ಏನಂದ್ರೆ ಆಮೇಲೆ ಅಫಿಷಿಯಲ್ ಎಲ್ಲ ಡಿವೋರ್ಸ್ ಆಗಿ ಎಲ್ಲ ಆದ್ಮೇಲೆ ಗೊತ್ತಾಗಿದೆ ನಮ್ ಡಿವೋರ್ಸ್ ಆಗಿಂತ ಮುಂಚೆನೆ ಅವ್ರದ್ದು ಮದ್ವೆ ಆಗಿ ಮಗು ಇತ್ತು. ಅದು ಫ್ರೆಂಡ್. ಇಷ್ಟು ವರ್ಷ ಅಂತ ಅಲ್ಲ, ಆ ಗ್ಯಾಪ್ ಅಲ್ಲಿ ನಾವು ದೂರ ಆದಾಗ ಇನ್ನು ನಮ್ ಡಿವೋರ್ಸ್ ಆಗಿರ್ಲಿಲ್ಲ, ಆಗ್ಲೇ ಮದ್ವೆ ಆಗಿ ಮಗುನೂ ಇದೆ. ನಿಮ್ಗೆ ಶಾಕ್. ನನ್ ಜೊತೆಲೇ ಇದ್ದವಳು ಅವಳು ಇವ್ರು ಹೆಂಗ್ ಕನೆಕ್ಟ್ ಆದ್ರು, ಮದ್ವೆ ಆಗಿ ಮಗುನೂ ಇದೆಯಾ, ಯಪ್ಪ ಹೆಂಗ್ ಲೈಫ್ ಒಂಥರ ಸಿನಿಮಾ. ಇವಾಗ ನಂಬ್ತೀನಿ ಸಿನಿಮಾ ಸ್ಟೋರಿಗಳಾಗತ್ತಲ್ಲ, ಎಲ್ಲೋ ಒಂದ್ ಕಡೆ ಆತರ ಇನ್ಸಿಡೆಂಟ್ ಆಗತ್ತೆ ಅಂತ ಸಿನಿಮಾನೇ ಅನ್ಸ್ತು ನನ್ಗದು. ಬಟ್ ಇವಾಗಂತೂ ನನ್ಗೆ ಚೆನ್ನಾಗಿರ್ಲಿ ಅಂತ. ಅದೇನ್ ಗೊತ್ತಾ, ಹಣೆ ಬರಹ ಅಷ್ಟೇ. ಇವ್ರ ಜೊತೆ ಇಷ್ಟೇ ದಿನ ಸಂಸಾರ ಮಾಡ್ಬೇಕು ಅಂತ ಇರುತ್ತೆ. ಅದನ್ನ ಎಷ್ಟೇ ಒಂದ್ ಮಾಡಕ್ ಪ್ರಯತ್ನ ಪಟ್ರು ಅದಾಗಲ್ಲ. ಅದು ಸ್ವಲ್ಪ ಶಾಕ್ ಆಗುತ್ತೆ, ಬೇಜಾರಾಗುತ್ತೆ. ಬಿಡಿ ಟಾಪಿಕ್ ಕ್ಲೋಸ್. ಸ್ಟಾಪ್. ಯಾರು ಟಾಪಿಕ್ ಎತ್ಬೇಡಿ. ಈಗ ಮಗನೇ ಲೈಫ್ ಟಾಪಿಕ್ ಎತ್ಬೇಡಿ, ಬಿಡಿ ಸರ್. ಸರ್ ಇದು ಬಿಟ್ಟು ಬೇರೆಯವ್ರಿಗೆ ಮಾತಾಡಿ. ಈಗ ನಿಮ್ಗೂ ಮತ್ತೆ ಕಾರ್ತಿಕ್ ಅವ್ರಿಗೆ ಯಾವಾಗಿಂದ ಪರಿಚಯ ಇತ್ತು? ಕಾರ್ತಿಕ್ಗೂ ನನ್ಗೂ ಪರಿಚಯ ಬಂದು 1-2 years ಇಂದ ಇರ್ಬೋದು. ಅಂದ್ರೆ ಜಾಹ್ನವಿ ಮತ್ತೆ ಕಾರ್ತಿಕ್ ನಡುವೆ ಮತ್ತೆ ನಮಗ್ ಹೊಂದಾಣಿಕೆ ಆಗಲ್ಲ, ನಾವು ಡಿವೈಡ್ ಆಗಿ ಹೋಗ್ಬಿಟ್ಟಿದೀವಿ ಅನ್ನೋ ಕ್ಲಾರಿಟಿ ಯಾವಾಗ ಕಾರ್ತಿಕ್ಗೆ ಸಿಕ್ತು ಆವಾಗಿಂದ ನನಗ್ ಪರಿಚಯ. ಆದ್ರೆ ಜಾಹ್ನವಿ ಅವರು ಆರೋಪ ಮಾಡ್ತಾ ಇರೋದು ನಾವಿಬ್ರು ಚೆನ್ನಾಗಿದ್ವಿ, ಆವಾಗ್ಲೇನೆ ಮದ್ವೆ ಆಗಿತ್ತು, ಅವ್ರಿಗೆ ಮಗು ಇತ್ತು ಅಂತ. ಅದು ಶುದ್ಧ ಸುಳ್ಳು. ಅವ್ರೇನಿಕ್ ಆತರ ಹೇಳ್ತಿದಾರೆ ನಿಜವಾಗ್ಲೂ ಗೊತ್ತಿಲ್ಲ. ಅವ್ರೇನ್ ಹೇಳ್ತಿದಾರೆ ಅದು ಶುದ್ಧ ಸುಳ್ಳು ಹೇಳ್ತಾ ಇದಾರೆ ಅವರು. ನಮ್ಮ ಮದ್ವೆ ಆಗಿರೋದು ಇತ್ತೀಚೆಗೆ. ಅವ್ರು ಹೇಳಿದಾರೆ ಅಂದ್ರೆ ಇವ್ರು ಡಿವೈಡ್ ಆಗಿ ಆಲ್ಮೋಸ್ಟ್ 4 years ಆಗಕ್ ಬಂದಿದೆ. ಆದ್ರೆ ನಮ್ ಮದ್ವೆ ಆಗಿರೋದು ಇತ್ತೀಚೆಗೆ. ಇವ್ರದ್ದು ಡಿವೋರ್ಸ್ ಆಗಿ ನೆಕ್ಸ್ಟ್ ಮಂತ್ ನಾವ್ ಮದ್ವೆ ಆಗಿರೋದು. ನನಗೆ 9 ತಿಂಗಳು ಮಗಳಿದ್ದಾಳೆ. ಅದ್ ಹೆಂಗೆ ಆವಾಗ್ಲೇ ಜೊತೆಗಿದ್ದಾಗ್ಲೇನೆ ನಾವು ಮದ್ವೆ ಆಗಿದೀವಿ, ಆಗ್ಲೇ ಸಂಬಂಧ ಇತ್ತು, ಮಗು ಇದೆ ಅಂತ ಹೆಂಗ್ ಹೇಳಿದ್ರು ನಂಗೆ ಗೊತ್ತಿಲ್ಲ. ಬಟ್ ಇದರಿಂದ ತುಂಬಾ ಡ್ಯಾಮೇಜ್ ಆಗ್ತಾ ಇದೆ ನಮ್ಗೆ. ಮನೆಯವ್ರನ್ನೆಲ್ಲ ಒಪ್ಪಿಸಿ ನೀವು ಮದ್ವೆ ಆಗಿದ್ದ? ಹೌದು. ಅಂದ್ರೆ ನನ್ಗೆ ಈ ತರ ಪ್ರಪೋಸಲ್ ಬಂದಾಗ ನಾನೇನು ಹೇಳಿರ್ಲಿಲ್ಲ ಇವ್ರಿಗೆ. ನಾನು ನನ್ ಕಡೆಯಿಂದ ಉತ್ತರ ಏನು ಕೊಟ್ಟಿರ್ಲಿಲ್ಲ. ಇನ್ಫ್ಯಾಕ್ಟ್ ನಾನ್ ನಮ್ ತಂದೆ ತಾಯಿ ಜೊತೆ ನೀವು ಮಾತಾಡಿ ಅಂದ್ರೆ ವಿಷಯ ನನಗ್ ಗೊತ್ತಿತ್ತು. ಜಾಹ್ನವಿ ಅವ್ರು ನನಗ್ ಪರ್ಸನಲ್ ಆಗಿ ಗೊತ್ತಿದ್ರು. ಹಿಂಗಿದೆ ಅನ್ನೋ ವಿಷಯ ನನಗ್ ಗೊತ್ತಿತ್ತು. ನಾನ್ ಏನು ಸ್ಟೆಪ್ ತಗೊಳಕ್ ಆಗ್ತಾ ಇರ್ಲಿಲ್ಲ ಅವಾಗ. ಇನ್ಫ್ಯಾಕ್ಟ್ ನನಗ್ ಅವಾಗ ಇಷ್ಟ ಇರ್ಲಿಲ್ಲ ನಿಜ ಹೇಳ್ಬೇಕು ಅಂದ್ರೆ. ನಾನ್ ಅದನ್ನ ತಡಿಬೇಕು ಅಂತಾನೆ ಒಂದ್ ರೀತಿಯಾಗಿ ನಮ್ ತಂದೆ ತಾಯಿಗೆಲ್ಲ ನಂಬರ್ ಕೊಟ್ಟೆ, ನೀವ್ ಅವ್ರ ಹತ್ರನೇ ಮಾತಾಡ್ಕೊಂಬಿಡಿ, ನನ್ಗೇನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಅಂತ. ಅವ್ರು ಸ್ಟಾರ್ಟಿಂಗ್ ಬೇಡ ಅಂತಾನೆ ಅಂದ್ರು. ಅಂದ್ರೆ ಹಿಂಗೆ ಒಂದ್ಸರಿ ಅವ್ರಿಗೆ ಹಿಂಗ್ ಡಿವೋರ್ಸ್ ಆಗಿದೆ, ಹಿಂಗ್ ಆಗ್ತಾ ಇದೆ ಅನ್ನೋ ವಿಚಾರ ಗೊತ್ತಾದಾಗ ಏನೋ ಇಲ್ದಲೇನೆ ಡಿವೋರ್ಸ್ ಆಗಿರಲ್ಲ, ಏನೋ ಇರುತ್ತೆ, ಬೇಡ ಅಂತಾನೆ ಅಂದ್ರು. ಅದಾದ್ಮೇಲೆ ಒಂದ್ಸರಿ ಎನ್ಕ್ವೈರಿ ಮಾಡೋಣ ಅಂತ ಅವ್ರ ಮನೆತನದ ಬಗ್ಗೆ ಆಗಿರ್ಲಿ, ಇವ್ರ ಬ್ಯಾಕ್ ಗ್ರೌಂಡ್ ಬಗ್ಗೆ ಆಗಿರ್ಲಿ ಎಲ್ಲ ಎನ್ಕ್ವೈರಿ ಮಾಡಿದ್ರು. ಅವಾಗೆಲ್ಲ ಇವ್ರಿಗೆ ಒಳ್ಳೇದೇ ಅಂತ ಅನ್ನಿಸ್ತು. ಅಂದ್ರೆ ಇವ್ರ ಫ್ಯಾಮಿಲಿ ಬಗ್ಗೆ ಎಲ್ಲ ತುಂಬಾ ರೆಸ್ಪೆಕ್ಟ್ ಇದೆ. ಅಂದ್ರೆ ಇವ್ರದ್ದು ಮಹಡಿ ಫ್ಯಾಮಿಲಿ ಅಂತ ಚಿತ್ರದುರ್ಗದಲ್ಲಿ ತುಂಬಾ ರೆಸ್ಪೆಕ್ಟ್ ಇದೆ. ಅವ್ರ ತಾತ ಮಾಡಿರೋಂತ ದಾನ ಧರ್ಮ ಆಗಿರ್ಬೋದು, ಅವ್ರ ಮನೆತನಕ್ಕಿರೋ ಹೆಸರು, ಇದೆಲ್ಲ ನೋಡಿ ಅವ್ರಿಗೆ ಇಂಪ್ರೆಸ್ ಆಯ್ತು. ಇದು ಪ್ಯೂರ್ಲಿ ಒಂಥರ ಅರೇಂಜ್ ಮ್ಯಾರೇಜ್ ಆಗಿರೋದು. ಅಂದ್ರೆ ನನ್ ಕಡೆಯಿಂದ ಪರಿಚಯ ಆಗಿರ್ಬೋದು, ಆದ್ರೆ ಅರೇಂಜ್ ಮ್ಯಾರೇಜ್. ತಂದೆ ತಾಯಿನ ಒಪ್ಸಿ ನಾವು ಮದ್ವೆ ಆಗಿರೋದು. ಇದೇನ್ ಹೇಳ್ತಿದಾರೆ, ನಾವ್ ಜೊತೆಗಿರ್ಬೇಕಾದ್ರೇನೆ ನಾನು ನೋಡ್ದೆ. ಅಂದ್ರೆ ನಾನು ಇನ್ಫ್ಯಾಕ್ಟ್ ನಾನು ಆ ವೇದಿಕೆ ಆ ಶೋನ ನಾನ್ ನೋಡೋದಿಕ್ ಹೋಗೋದಿಲ್ಲ. ಬಟ್ ಬೇರೆ ಯಾರೋ ನನಗೆ ಆ ತರದೆಲ್ಲ ಸ್ಟೇಟ್ಮೆಂಟ್ ಹಿಂಗ್ ಹೇಳ್ತಾ ಇದಾರೆ ಅಂತ ಹೇಳಿದ್ರು. ಆಮೇಲೆ ಕೆಲವೊಂದೊಂದು ವಿಡಿಯೋಸ್ನು ನನಗ್ ಕಳ್ಸಿದ್ರು. ನೋಡಿ ನನಗ್ ಡಿಸ್ಟರ್ಬ್ ಆಯ್ತು. ಯಾರ್ ಸಹಿಸ್ತಾರೆ? ನಂದ್ ಏನು ಪಾತ್ರನೇ ಇಲ್ಲ. ಅವ್ರಿಬ್ರು ಮಧ್ಯೆ ಏನಕ್ಕೆ ಮನಸ್ತಾಪ ಬಂತು ಅನ್ನೋ ವಿಚಾರ ನನಗ್ ಗೊತ್ತಿದೆ. ಆದ್ರೆ ನನಗೆ ಅದ್ರಲ್ಲಿ ನನ್ ಪಾತ್ರ ಇಲ್ಲ. ನನ್ನ ವಿಚಾರಕ್ಕೆ ಅವ್ರು ಬೇರೆ ಬೇರೆ ಆಗಿರೋದಲ್ಲ. ಆದ್ರೆ ಆ ವೇದಿಕೆನಲ್ಲಿ ನಿಂತ್ಕೊಂಡು ಅವ್ರು ಹೇಳ್ತಾರೆ ಅವ್ರಿಗೆ ಮದ್ವೆ ಆಗಿ ಮಗು ಇದೆ, ಆ ವಿಚಾರಕ್ಕೆ ನಾನು ನಮ್ಮಿಬ್ರು ಮಧ್ಯೆ ಡಿವೋರ್ಸ್ ಆಯ್ತು ಅಂತ. ಶುದ್ಧ ಸುಳ್ಳು ಅದು.
ಎಲ್ಲ ವಿಚಾರಗಳು ನಿಮ್ಗೆ ಗೊತ್ತಿದ್ದೆ ಮದ್ವೆ ಆಗಿದ್ದ? ನಾನು ಅದನ್ನೇ ಹೇಳ್ತಾ ಇದೀನಿ, ಬೇರೆ ಯಾವ್ದೋ ವಿಚಾರಕ್ಕೆ ಅವ್ರಿಬ್ರು ಮಧ್ಯೆ ಮನಸ್ತಾಪ ಬಂದು ಅವ್ರು ಬೇರೆ ಆಗಿದ್ದಾರೆ. ಆಮೇಲೆ ಅದೇನ್ ವಿಚಾರ ಅಂತ ನನ್ಗೂನು ಗೊತ್ತು. ಕಾರ್ತಿಕ್ ಎಲ್ಲ ಹೇಳಿನೇ ನಮ್ಮ ಮನೆಯವ್ರನ್ನೆಲ್ಲ ಒಪ್ಸಿನೇ ನನ್ನ ಮದ್ವೆ ಆಗಿರೋದು, ಅಥವಾ ನನ್ಗೇನೋ ಎಲ್ಲದನ್ನು ಮುಚ್ಚಿಟ್ಟಿ ನನ್ ಕಣ್ಣು ಕಟ್ಟಿ ನನ್ನ ಮದ್ವೆ ಆಗಿರೋದಲ್ಲ. ಎಲ್ಲಾ ವಿಷಯ ನನಗ್ ಗೊತ್ತಿದೆ. ಆಮೇಲೆ ವ್ಯಕ್ತಿ ಮಾಡಿರೋ ತಪ್ಪು ನಾವು ಒಪ್ಕೊಂಡಿದ್ದಾರೆ, ನನ್ ತಪ್ಪಾಗಿದೆ, ನನ್ ಸಾರಿ, ನನ್ನ ಕ್ಷಮ್ಸು ಅಂದ್ರೆ ಕಾರ್ತಿಕ್ ಹೇಳಿರೋ ಪ್ರಕಾರ ನನಗೆ ನನ್ನ ಕ್ಷಮ್ಸು, ನನಗೆ ಇನ್ನೊಂದ್ ಚಾನ್ಸ್ ಕೊಡು ಅಂತ ಕೇಳಿದ್ದಾರೆ ಅವರು. ಆ ಟೈಮಲ್ಲಿ ಅವ್ರು ಒಪ್ಕೊಂಡಿಲ್ಲ. ಇವಾಗ ಈ ತರ ಸುಳ್ಳು ಹೇಳಿಕೆಗಳನ್ನ ಕೊಡ್ತಾ ಇದಾರೆ. ಮೇಡಮ್, ಅವರಿಬ್ರು ಸಂಸಾರ ಮಾಡ್ಬೇಕಾದ್ರೆ ಏನ್ ಆಗಿತ್ತು ಬಿಟ್ಟಿತ್ತು ಆ ವಿಚಾರ ನನಗ್ ಗೊತ್ತಿಲ್ಲ, ಅಂಡ್ ನನಗದ್ ಬೇಕಾಗೂ ಇಲ್ಲ. ಆದ್ರೆ ನನ್ ಜೊತೆ ಕಾರ್ತಿಕ್ ಯಾವಾಗ ಜೀವನ ಸ್ಟಾರ್ಟ್ ಮಾಡಿದ್ರು ಅಲ್ಲಿಂದ ಇಲ್ಲಿ ತನಕ ನನ್ನನ್ನ ತುಂಬಾ ಅದ್ಭುತವಾಗಿ ನೋಡ್ಕೊಂಡಿದ್ದಾರೆ, ಚೆನ್ನಾಗ್ ನೋಡ್ಕೊಂಡಿದ್ದಾರೆ. ನನಗ್ ಹುಷಾರಿಲ್ಲ ಅಂತಂದ್ರೆ ಮನೆಯಲ್ಲಿ ನನಗ್ ಮನೆ ಕೆಲ್ಸನೂ ಮಾಡ್ಕೊಟ್ಟಿದ್ದಾರೆ, ನನ್ನ ತುಂಬಾ ಚೆನ್ನಾಗ್ ನೋಡ್ಕೊಂಡಿದ್ದಾರೆ. ನನ್ ಮಗುನ್ಗೆ ನೀವ್ ನಂಬಲ್ಲ ಆಯ್ತಾ, ನನ್ ಮಗಳು ರಾತ್ರಿ ಏನಾದ್ರು ಎದ್ರೆ ಅವಳಿಗೆ ಏನಾದ್ರು ಫೀಡ್ ಮಾಡ್ಬೇಕು ಹಂಗೆಲ್ಲ ಇತ್ತು ಅಂತಂದ್ರೆ ನಾನ್ ರಾತ್ರಿ ಒಂದು ದಿನಾನು ಎದ್ದಿಲ್ಲ ಮೇಡಮ್. ಅವ್ರೇ ನೋಡ್ಕೊಂತಾರೆ ನನ್ ಮಗಳನ್ನ. ಆಮೇಲೆ ಏನೋ ಕುಡ್ತಾ ಅದು ಇದು ಅಂತ ಹೇಳಿದ್ರಿ. ನನ್ ಗಂಡ ಕುಡ್ದಿಲ್ಲ ಅಂತ ನಾನ್ ಹೇಳ್ತಿಲ್ಲ, ಕುಡ್ದಿದ್ದಾರೆ, 2 ಸರಿ ಕುಡ್ದಿದ್ದಾರೆ. ಒಂದು ಅವ್ರ ತಂದೆ ತೀರ್ಕೊಂಡಾಗ ಡಿಸ್ಟರ್ಬ್ ಆಗಿ ಕುಡಿದ್ರು. ನಾನ್ ಅವಾಗ ಏನು ಹೇಳಕ್ ಹೋಗ್ಲಿಲ್ಲ, ಅದೊಂದು ವಾರ ಕಂಟಿನ್ಯೂ ಆಯ್ತು. ನಾನ್ ಅವಾಗ ಅದನ್ನ ಏನು ಹೇಳಕ್ ಹೋಗ್ಲಿಲ್ಲ. ಸರಿ ಅದನ್ನ ಇವ್ರು ತಿದ್ಕೊಂತಾರೆ ಅಂತ ಸುಮ್ನೆ ಆದೆ. ನೆಕ್ಸ್ಟ್ ಇನ್ನೊಂದ್ಸರಿ ಈಕೆ ಏನೋ ಒಂದ್ ಸ್ಟೇಟ್ಮೆಂಟ್ ಕೊಡ್ತಾರೆ ಯಾವ್ದೋ ಇನ್ನೊಂದ್ ಸ್ಟೇಜ್ ಅಲ್ಲಿ. ಅದ್ರಿಂದ ಡಿಸ್ಟರ್ಬ್ ಆಗಿ 3 days ಕಂಟಿನ್ಯೂಸ್ ಆಗಿ ಕುಡಿತಾನೆ ಇದ್ರು. ನನ್ಗೂನು ಬೇಜಾರಾಗ್ತಾ ಇತ್ತು. ಆದ್ರೆ ನಾನ್ ಕೂರ್ಸ್ಕೊಂಡ್ ಹೇಳ್ದೆ ನಿಧಾನಕ್ಕೆ, ನೀವು ಕುಡಿಯೋದ್ರಿಂದ ಏನ್ ತೊಂದ್ರೆ ಆಗ್ತಾ ಇದೆ, ನನ್ಗೇನ್ ಎಫೆಕ್ಟ್ ಆಗ್ತಾ ಇದೆ, ಅದು ನನ್ ಮಗಳ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರ್ತಾ ಇದೆ, ಅದನ್ನೆಲ್ಲ ನಾನ್ ಅವ್ರಿಗೆ ಕೂರ್ಸ್ಕೊಂಡ್ ನೀಟಾಗಿ ತಿಳ್ಸಿ ಹೇಳ್ದೆ. ಅದು ಅವ್ರಿಗೆ ಅರ್ಥ ಆಯ್ತು, ಬಿಟ್ರು ಕುಡಿಯೋದು ನೆಕ್ಸ್ಟ್ ಡೇನೆ. ಅವತ್ತಿಂದ ಇಲ್ಲಿ ತನಕ ಯಾವತ್ತು ಕುಡಿಯೋದಿರ್ಲಿ ಅದ್ರ ಬಗ್ಗೆ ನಾವು ಮಾತಾಡೋದಿಕ್ಕೂ ಹೋಗೋದಿಲ್ಲ. ಆಮೇಲೆ ಇನ್ನೊಂದ್ ಏನು ಅಂದ್ರೆ ಮೇಡಮ್, ಅಂದ್ರೆ ನಾನೊಂದು ಹೆಣ್ಣಾಗಿ ಹೇಳೋದು, ಈಗ ಒಂದ್ ವ್ಯಕ್ತಿ ಕುಡಿತಾನೆ ಹೊಡಿತಾನೆ ಅಂತಂದ್ರೆ ಈಗ ನಾನೇನೋ ಒಂದ್ ತಪ್ಪು ಮಾಡಿರ್ಬೇಕು, ಹೆಂಡತಿ ಆದವಳು ಏನೋ ಒಂದ್ ತಪ್ಪು ಮಾಡಿರ್ಬೇಕು, ಏನು ತಪ್ಪಿಲ್ದಲೆ ನನ್ಗೇನೆ ಕೊಡಿತಾರೆ ಅಲ್ವಾ ಮೇಡಮ್. ನಾನು ಈ ಸ್ಟೇಟ್ಮೆಂಟ್ ಯಾವತ್ ನೋಡಿದ್ದು ಅಂತ ಅಂದ್ರೆ ಆಯುಧ ಪೂಜೆ ಹಬ್ಬದ ಹಿಂದಿನ ದಿನ ಟೆಲಿಕಾಸ್ಟ್ ಆಗಿದೆ. ನಾವು ಆಕ್ಚುಲಿ ಆ ಪ್ರೋಗ್ರಾಮ್ ನಾವು ನೋಡ್ತಾ ಇಲ್ಲ. ಇದೇ ಕಾರಣಕ್ಕೆ ನಾವು ಹ್ಯಾಪಿ ಆಗಿದೀವಿ ಮೇಡಮ್. ನನ್ ಗಂಡ ನನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ನಾನು ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದೀವಿ, ಮಗು ಇದೆ, ನಾವ್ ಫ್ಯಾಮಿಲಿ ನಾವು ತುಂಬಾ ಚೆನ್ನಾಗಿದೀವಿ. ನಾವ್ ಅದಕ್ಕೋಸ್ಕರ ಆ ಶೋ ನೋಡೋದು ಅದನ್ನೆಲ್ಲ ನಾವು ಮಾಡ್ತಾ ಇಲ್ಲ. ಆಮೇಲೆ ಬೇರೆ ಯಾರೋ ನೆಕ್ಸ್ಟ್ ಡೇ ನನಗೆ ಹಿಂಗ್ ಕೇಳೋದು ಆಮೇಲೆ ವಿಡಿಯೋಸ್ ಎಲ್ಲ ಕಳ್ಸಿದ್ರು, ನಾನು ಆವಾಗ ನೋಡಿದೆ ಆಯ್ತಾ. ಈಗ ಏನಾಗಿದೆ ವಿಷಯ ಅಂದ್ರೆ ಇದು ಮುಗ್ದೋಗ್ಬಿಟ್ಟಿದೆ. ಜಾಹ್ನವಿ ಕಾರ್ತಿಕ್ ಬದುಕಲಿಲ್ಲ, ಕಾರ್ತಿಕ್ ಜಾಹ್ನವಿ ಬದುಕಲಿಲ್ಲ. ಇವ್ರಿಬ್ರು ಮಧ್ಯೆ ಡಿವೋರ್ಸ್ ಆಗಿದೆ. ಡಿವೋರ್ಸ್ ಆದ್ಮೇಲೂ ಕೂಡ ಪದೇ ಪದೇ ಇದನ್ನೇ ಮಾತಾಡ್ತಾರೆ ಅಂತ ಅಂದ್ರೆ ನಮಗ್ ನಿಜವಾಗ್ಲೂ ಮಾನಸಿಕವಾಗಿ ತುಂಬಾ ತೊಂದ್ರೆ ಆಗ್ತಾ ಇದೆ. ನಾನೇನೋ ಬೋಲ್ಡ್ ಆಗಿ ಯೋಚನೆ ಮಾಡ್ಬೋದು, ಕಾರ್ತಿಕ್ಕೂ ಬೋಲ್ಡ್ ಆಗಿ ಯೋಚನೆ ಮಾಡ್ಬೋದು, ಬಿಡು ಸಮಾಜ ಏನಾದ್ರು ಅನ್ಕೊಳ್ಳಿ ನಾವ್ ಚೆನ್ನಾಗಿದೀವಿ ಅಂತ. ಆದ್ರೆ ಇದೇ ಸಮಾಜದಲ್ಲಿ ನಮ್ ತಂದೆ ತಾಯಿಗಳು ಬದುಕ್ತಾ ಇದಾರೆ, ಕಾರ್ತಿಕ್ ತಾಯಿನೂ ಬದುಕ್ತಾ ಇದಾರೆ, ಎಲ್ರಿಗೂ ಏಜ್ ಆಗಿದೆ, ಅವ್ರು ಸಫರ್ ಮಾಡ್ತಾ ಇದಾರೆ. ಮೇಡಮ್, ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಹಬ್ಬದ ಹಿಂದಿನ ದಿನ ನೆಕ್ಸ್ಟ್ ಡೇ ಟೆಲಿಕಾಸ್ಟ್ ಆಯ್ತು. ನೀವು ನಂಬಲ್ಲ, 3 ದಿನ ನನ್ ಮನೆಯಲ್ಲಿ ಒಲೆ ಹಚ್ಚಿಲ್ಲ, ಅಡ್ಗೆ ಮಾಡಿಲ್ಲ, ಹಬ್ಬ ಮಾಡಿಲ್ಲ ನಾವು. ನನ್ಗೆ ಹೆಂಗಾಯ್ತು ಅಂದ್ರೆ ಇದೆಲ್ಲ ನಮ್ ತಂದೆ ತಾಯಿನೂ ಅಲ್ಲೆಲ್ಲ ಹಬ್ಬ ಎಲ್ಲ ಏನು ಮಾಡಕ್ ಆಗ್ತಾ ಇಲ್ಲ, ಹಿಂಗ ಅಕ್ಕಪಕ್ಕದವ್ರೆಲ್ಲ ಕೇಳ್ತಾ ಇದಾರೆ ಅಂತ ಅಂದಾಗ ನಮ್ಗೆ ಎಷ್ಟು ನೋವಾಯ್ತು ಅಂದ್ರೆ, ನಮ್ ತಾಯಿ ನನ್ನ ಹತ್ರ ಹತ್ಕೊಂಡ್ ಹಿಂಗ್ ಕೇಳ್ದಾಗ ನನಗ್ ತುಂಬಾ ನೋವಾಯ್ತು. ನನ್ಗೆ ನನ್ ಮಗ್ಳಿಗೆ ಎದ್ದು ಒಂದು ಅನ್ನ ಮಾಡಿ ತಿನ್ಸಕ್ಕೆ ಎನರ್ಜಿ ಇಲ್ಲ ನನ್ಗೆ. ನಾನ್ ಎಷ್ಟೇ ಬೋಲ್ಡ್ ಆಗಿರ್ಬೋದು, ನಾನ್ ಇದನ್ನ ಕ್ಯಾಶುವಲ್ ಆಗಿ ತಗೋಬಹುದು, ಬಿಟ್ಟಾಕು ಅನ್ಬೋದು. ಆದ್ರೆ ನಾಳೆ ದಿನ ನನ್ ಕೆಲ್ಸಕ್ ಹೋದಾಗ ಅಕ್ಕಪಕ್ಕದವ್ರು ನನ್ ಬಗ್ಗೆ ಕೆಟ್ಟದಾಗ ಮಾತಾಡ್ದಾಗ, ಇವ್ರಿಬ್ರು ಚೆನ್ನಾಗೇ ಇದ್ರಂತೆ, ಇವಳೇನೋ ಹೋಗ್ಬಿಟ್ಟು ಮಧ್ಯದಲ್ಲಿ ಹುಳಿ ಹಿಂಡಿದಾಳೆ ಅಂತೆಲ್ಲ ಅಂದಾಗ ನನ್ ತಲೆಗ್ ನಾನ್ ಕಟ್ಕೊಳಕ್ ರೆಡಿ ಇಲ್ಲ. ಯಾಕೆಂದ್ರೆ ನಾನ್ ತಪ್ಪು ಮಾಡಿಲ್ಲ. ಇದರಿಂದ ನಮ್ ತಂದೆ ತಾಯಿ ಸಫರ್ ಮಾಡ್ತಾ ಇದಾರೆ, ಮುಂದೆ ನಾನ್ ಸಫರ್ ಮಾಡ್ಬೋದು, ನನ್ ಮಗಳು ಸಫರ್ ಮಾಡ್ಬೋದು. ಇದನ್ನ ಇಲ್ಲಿಗೆ ನಿಲ್ಲಿಸ್ಬೇಕು ಅವರು. ಇಲ್ಲ ಅಂದ್ರೆ ಕಾನೂನ್ ಪ್ರಕಾರ ನಾನೇನು ಆಕ್ಷನ್ ತಗೋಬೇಕಾಗುತ್ತೆ ಅದನ್ನ ನಾನ್ ತಗೊಂತೀನಿ. ಇಲ್ಲಿ ತುಂಬಾ ತೇಜೋವಧೆ ಆಗ್ತಾ ಇದೆ, ನನ್ ಗಂಡನ್ ತೇಜೋವಧೆ ಆಗ್ತಾ ಇದೆ, ನಂದು ತೇಜೋವಧೆ ಆಗ್ತಾ ಇದೆ. ಇಷ್ಟ ದಿನದ ತನಕ ನನ್ನ ಹೆಸರು ಬಂದಿರ್ಲಿಲ್ಲ, ಇವಾಗ ನನ್ನ ಹೆಸರು ಬರ್ತಾ ಇದೆ. ನಮಗ್ ನೆಮ್ಮದಿಯಾಗಿರಕ್ ಬಿಡ್ತಾ ಇಲ್ಲ. ಡಿವೋರ್ಸ್ ಆಯ್ತು, ಎಲ್ಲ ಮುಗೀತು, ಅವ್ರ ಏನೇನ್ ತಗೊಬೇಕು ತಗೊಂಡ್ರು, ಏನು ಇಲ್ದಲೇನೆ ಆಚೆ ಕಳ್ಸಿದ್ರು. ಎಲ್ಲ ಮುಗಿದ್ಮೇಲೆ ಇನ್ನೂ ಏನ್ ನಮ್ಮನ್ನ ಕುಗ್ಸೋದು? ಆ ವ್ಯಕ್ತಿನ ಇನ್ನೂ ಎಷ್ಟು ಅಂತ ಕುಗ್ಗಿಸ್ತಾರೆ? ಒಂದ್ ಮನೆ ಅಂದ್ರೆ ಬೆಂಗಳೂರಲ್ಲಿ ಒಂದ್ ಮನೆ ತಗೋಬೇಕು ಅಂತ ಅನ್ನೋದು ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜನಕ್ಕೆ ಲೈಫ್ ಟೈಮ್ ಅಚೀವ್ಮೆಂಟ್ ಮೇಡಮ್.
ಹೌದು ಅಲ್ವಾ ಹೇಳಿ? ಹೌದು ಹೌದು. ಖಾಲಿ ಬಟ್ಟೆ ತುಂಬ್ಕೊಂಡ್ ಬಂದಿದ್ದಾರೆ. ಕಾರ್ತಿಕ್ ನನಗೆ ಹೇಳಿರೋ ಪ್ರಕಾರ, ಅವ್ರ ಮನೆಯವ್ರು ನನ್ನ ಹತ್ರ ಡಿಸ್ಕಸ್ ಮಾಡಿರೋ ಪ್ರಕಾರ ಖಾಲಿ ಬಟ್ಟೆ ತುಂಬ್ಕೊಂಡ್ ಆಚೆ ಬಂದಿದ್ದಾರೆ. ಎಲ್ಲಾ ಕಿತ್ಕೊಂಡಿದ್ದಾಯ್ತು, ಇನ್ನು ಏನ್ ಕಿತ್ಕೊಂತಾರೆ? ಇನ್ನು ಎಷ್ಟು ಅಂತ ನೋವು ಕೊಡ್ತಾರೆ? ಒಂದ್ ವ್ಯಕ್ತಿನ ಕುಗ್ಗಿಸ್ಬೇಕು ಅಂದ್ರೆ ಇನ್ನ ಎಷ್ಟು ಅಂತ ಕುಗ್ಗಿಸ್ತಾರೆ? ನನಗೆ ಇನ್ಫ್ಯಾಕ್ಟ್ ಏನ್ ಗೊತ್ತಾ ಮೇಡಮ್, ನನಗೆ ಪರ್ಸನಲ್ ಆಗಿ ಗೊತ್ತಿದ್ದಾರೆ. ನಾನು ಹತ್ತತ್ರ ಒಂದ್ 2 ರಿಂದ 3 ವರ್ಷ ನಾನು ಅವ್ರನ್ನ ಹತ್ರದಿಂದ ನೋಡಿದೀನಿ. ಜಾಹ್ನವಿ ಅವ್ರ ಬಗ್ಗೆ ನಾನ್ ಮಾತಾಡ್ತಿದೀನಿ. ಹತ್ರದಿಂದ ನಾನು ಅವ್ರನ್ನ ನೋಡಿದೀನಿ. ಅವ್ರು ಏನು ಅಂತ ನಾನು ಮಾತಾಡ್ಬೋದು. ಮಾತಾಡಕ್ ನಿಂತ್ಕೊಂಡ್ರೆ ನಾನೊಬ್ಳು ಹೆಣ್ಣು, ನಾನ್ ಮಾತಾಡಲ್ಲ. ನನಗ್ ಗೊತ್ತಿದೆ, ನಮ್ ತಂದೆ ತಾಯಿ ನನ್ಗೆ ಆ ಸಂಸ್ಕಾರ ಕಳ್ಸಿದ್ದಾರೆ. ಒಂದ್ ಹೆಣ್ಣಿನ ಬಗ್ಗೆ ಎಷ್ಟ್ ಮಾತಾಡ್ಬೇಕು ಅಷ್ಟೇ ಮಾತಾಡ್ಬೇಕು. ನಾನು ಏನು ಮಾತಾಡಕ್ ಹೋಗಲ್ಲ. ಇನ್ಫ್ಯಾಕ್ಟ್ ನಾನು ಅವ್ರ ಬಗ್ಗೆ ಹೈಯೆಸ್ಟ್ ರೆಸ್ಪೆಕ್ಟ್ ಇಟ್ಕೊಂಡಿದ್ದೆ ಇಲ್ಲಿ ತನಕ. ನಮ್ಮ ರಿಲೇಟಿವ್ಸ್ ಆಗಿರ್ಬೋದು, ಅಕ್ಕಪಕ್ಕದವ್ರ ಆಗಿರ್ಬೋದು. ಇನ್ಫ್ಯಾಕ್ಟ್ ಜಾನ್ವಿಗೂ ನನಗೂ ಕಾಮನ್ ಫ್ರೆಂಡ್ಸ್ ಇರೋರಾಗಿರ್ಬೋದು. ಅವಳ ಬಗ್ಗೆ ಏನಾದ್ರು ಮಾತಾಡಿದಾಗ ನಾನು ಇದೇ ಜಾನ್ವಿನ ಡಿಫೆಂಡ್ ಮಾಡಿದೀನಿ. ಗಾಡ್ ಪ್ರಾಮಿಸ್ ನಾನ್ ಡಿಫೆಂಡ್ ಮಾಡಿ ಮಾತಾಡಿದೀನಿ ನಾನು. ಅದ್ ಅವಳ ಇಷ್ಟ, ಅದ್ ಅವಳು ಊಟ ಬಟ್ಟೆ ಅಂತ ಬಂದಾಗ ಅದು ಅವ್ರು ವೈಯಕ್ತಿಕ. ನೀವ್ ಯಾರು ಮಾತಾಡಕ್ಕೆ ಅಂತ ನಾನು ಕೇಳಿದೀನಿ. ಆದ್ರೆ ಇವತ್ತು ನನ್ನನ್ನೇ ಒಂದ್ ಬೇರೆ ಅಂದ್ರೆ ಸಮಾಜ ನನ್ನನ್ನ ಇವತ್ತು ಬೇರೆ ತರ ನೋಡೋ ರೀತಿನಲ್ಲಿ ಮಾಡಿದ್ರು ಅವರು. ಕೊನೆಯದಾಗಿ ಕಾರ್ತಿಕ್ ಏನು ಮಾತಾಡೋದಿಲ್ಲ, ಅವ್ರಿಗೆ ಮಾತಾಡೋದಿಕ್ಕೆ ಬರೋದಿಲ್ಲ. ಮೀಡಿಯಾದಲ್ಲಿ ಕುತ್ಕೊಂಡು ಅವ್ರ ತಂದೆ ತಾಯಿ ಸಮಾಜಕ್ಕೆ ಎದುರುತ್ತಾರೆ. ಅವರು ಏನು ಮೀಡಿಯಾ ಮುಂದೆ ಮಾತಾಡೋದಿಲ್ಲ. ನಾನ್ ಏನ್ ಬೇಕಾದ್ರೂ ಹೇಳ್ಬೋದು. ಒಂದ್ ವ್ಯಕ್ತಿನ ಎಷ್ಟು ಅಂತ ಕುಗ್ಗಿಸ್ಬೋದು, ಇಲ್ಲಿ ತನಕ ಕುಗ್ಸಾಗಿದೆ. ಇನ್ಮೇಲೆ ಆಗಲ್ಲ. ಯಾಕೆಂದ್ರೆ ಕಾರ್ತಿಕ್ ಹಿಂದೆ ನಾನಿದೀನಿ. ನಾವ್ ಒಳ್ಳೆತನದಿಂದ ಬಂದಿದೀವಿ ಇಲ್ಲಿ ತನಕ. ಇನ್ಮೇಲೆ ನಾನು ಇದೇ ತರ ರಬ್ ಮಾಡ್ತೀನಿ ಅಂತ ಅವ್ರು ಅನ್ಕೊಂಡ್ರೆ ಅದ್ ಆಗಲ್ಲ. ಕಾನೂನ್ ಪ್ರಕಾರ ಏನು ಕ್ರಮ ತಗೋಬೇಕು ನಾನ್ ತಗೊಂತೀನಿ. ಕೋರ್ಟು ಕಾನೂನು ಅಂತ ಹೋಗ್ಬೇಕಾ, ನಾನ್ ಸುತ್ತಕ್ಕೂ ರೆಡಿ ಇದ್ದೀನಿ. ರಬ್ ಮಾಡ್ಬೇಕು ಅಂದ್ರೆ ನಾನು ಅದಕ್ಕೂ ರೆಡಿ ಇದ್ದೀನಿ. ಇನ್ಮೇಲಿಂದ ಅವರು ಜಾಗೃತಿಯಾಗಿದ್ರೆ ಒಳ್ಳೇದು. ಯಾಕೆಂದ್ರೆ ನಮ್ ತಂದೆ ತಾಯಿ ಇದರಿಂದ ಸಫರ್ ಮಾಡ್ತಾ ಇದಾರೆ. ಅವ್ರ ತಾಯಿ ವಯಸ್ಸಾಗಿರೋ ತಾಯಿ ಇದರಿಂದ ಕೊರಗ್ತಾ ಇದಾರೆ. ಅಕ್ಕಪಕ್ಕದವ್ರು ಏನ್ ಕೇಳ್ತಾರೆ ಅಂತ ನರಳ್ತಾ ಇದಾರೆ. ಇದರಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅನ್ನೋದನ್ನ ನಿಮಗೇನಾದ್ರೂ ಅನ್ಸಿದ್ರೆ ಕಮೆಂಟ್ ಮಾಡಿ. ಹಾಗೂ ನಿಮ್ಮ ಮೆಗಾ ಸುದ್ದಿಯನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ.